ಇದು ವೆಯ್ಟ್ ಲಿಫ್ಟಿಂಗ್ ಅಸೋಸಿಯೇಷನ್ ಸ್ಟಾರ್ಟ್ ಮಾಡಿ 2019-20 ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಮುಂದೆ ವೆಯ್ಟ್ ಲಿಫ್ಟಿಂಗ್ ಎಕ್ವಿಪ್ಮೆಂಟ್ಸ್ ಇಲ್ಲ ಅಂತೇಳಿ ಇರಲಿಲ್ಲ. ಆಮೇಲೆ ಇವಾಗ ಸದ್ಯಕ್ಕೆ ಲಾಸ್ಟ್ ಇಯರ್ ತರಿಸಿದ್ದೇವೆ. ಆಮೇಲೆ ನಾನು ಇಲ್ಲಿ ಬಂದು 3 ತಿಂಗಳಿಂದ ಮಕ್ಕಳಿಗೆ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ದೇವೆ. ಅದಕ್ಕೆ ನಮ್ಮ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಚಂದ್ರಕಾಂತ್ ಅವರು ಹೆಲ್ಪ್ ಮಾಡಿದರು. ಹಾಗೆಯೇ ನಮ್ಮ ಮಕ್ಕಳು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಅಂದರೆ ಶಾಲಾ ಶಿಕ್ಷಣ ಇಲಾಖೆಯಿಂದ ಕಾಂಪಿಟೇಷನ್ ಆಯಿತು. ಅದರಲ್ಲಿ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಿದ್ದರು. ಅದರಲ್ಲಿ ಮೊಹಮ್ಮದ್ ಇಕ್ದಾಸ್ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾನೆ ರಾಜ್ಯ ಮಟ್ಟದಲ್ಲಿ. ಅದು ವಿಜಯಪುರಕ್ಕೆ ಹಿಸ್ಟ್ರಿ ಕ್ರಿಯೇಟ್ ಆಯಿತು. ಆಮೇಲೆ ನಮ್ಮದು ಅಂಡರ್ 14ನಲ್ಲಿ ಮಿನಿ ಒಲಿಂಪಿಕ್ ಗೇಮ್ಸ್ ಆಯಿತು. ಅದರಲ್ಲಿ ಮಾನವ್ ಪ್ರತೀಕ್ ಇಬ್ಬರು 48 ಕ್ಯಾಟಗರಿಯಲ್ಲಿ ಮಾನವ್ ಗೋಲ್ಡ್ ಮೆಡಲ್, 56 ಕ್ಯಾಟಗರಿಯಲ್ಲಿ ಪ್ರತೀಕ್ ಗೋಲ್ಡ್ ಮೆಡಲ್ ಪಡೆದು ಅದು ಇನ್ನೊಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದಾರೆ. ಆಮೇಲೆ ನೆಕ್ಸ್ಟ್ ಇನ್ನು ಮುಂದೆ ನಾವು ಅಚೀವ್ಮೆಂಟ್ ಮಾಡ್ತೇವೆ ಅಂತ ಭರವಸೆ ಇದೆ. ಇನ್ನು ಮತ್ತೊಂದು ಯೂನಿವರ್ಸಿಟಿಯಲ್ಲಿ ಅಶೋಕ್ ರಘು ರಾಥೋಡ್ ಅವರು ಕೂಡ ನನ್ನ ಸ್ಟೂಡೆಂಟೇ. ಅವರು ಕೂಡ ಇಂಟರ್ ಕಾಲೇಜ್ ಸಿಲ್ವರ್ ಮೆಡಲ್ ಮಾಡಿರ್ತಾರೆ. ನಾನು ಮೊಹಮ್ಮದ್ ಅಮೀರ್, ವೇಟ್ ಲಿಫ್ಟಿಂಗ್ ಕೋಚ್, ವಿಜಯಪುರ. ನಮ್ಮ ಬಿಜಾಪುರ ಜಿಲ್ಲೆಯ ಕ್ರೀಡಾಪಟುಗಳಾದಂಥ ವೇಟ್ ಲಿಫ್ಟಿಂಗ್ದಲ್ಲಿ ಪ್ರಥಮ ಬಾರಿಗೆ ನಮ್ಮ ಮಿನಿ ಒಲಿಂಪಿಕ್ದಾಗ ನಮ್ಮ ಪ್ರತೀಕ ಮತ್ತು ಮಾನವ್ ಇಬ್ಬರು ಕೂಡಿ ಗೋಲ್ಡ್ ಮೆಡಲ್ ಹೊಡೆದಕ್ಕೆ ಅವರಿಗೆ ನಾವು ಧನ್ಯವಾದಗಳು ಹೇಳಬೇಕು. ಇದನ್ನು ಫಸ್ಟಿಗೆ ನಾವು ಸ್ಥಾಪನೆ ಮಾಡಬೇಕಾದ್ರೆ ಒಂದು ವಿಚಾರದಾಗ ಮಾಡಿದೆವು. ಯಾಕಂದ್ರೆ ವೇಟ್ ಲಿಫ್ಟಿಂಗ್ ಅಂತಂದ್ರೆ ಏನಪ್ಪ, ಇದು ಹಳ್ಳಿ ಹುಡುಗರು ನಾವು ಕೊಡ್ಬೇಕಂತಂದ ಇದೊಂದು ಹಳ್ಳಿ ಹುಡುಗರು ತೋರಿಸ್ಬೇಕಂತಂದು ನಾವು ಇದು ಮಾಡಿದ್ದೇವೆ. ಹಳ್ಳಿ ಹುಡುಗರು ನಮ್ಗೆ ಈಗ ಸದ್ಯ ತೊರಿ ಗ್ರಾಮ ಪಂಚಾಯತಿದಿಂದ ನಾವು ಆಯ್ಕೆ ಮಾಡಬೇಕಾಗಿತ್ತು. ಇದು ಜಿಲ್ಲಾದಾಗ ಬಂದು ನಾವು ಈಗ ಆಯ್ಕೆ ಕೊಟ್ಟೇವಿ. ಈಗ ಜಿಲ್ಲಾದಾಗೂ ಇದು ಪ್ರಥಮ ಬಾರಿಗೆ ನಾವು ಡಿಸ್ಟ್ರಿಕ್ಟ್ನಾಗ ತಂದೇವಿ. ವೇಟ್ ಲಿಫ್ಟಿಂಗ್ ಅನ್ನೋದು ಗೊತ್ತಿದ್ದಿತ್ತಿಲ್ಲ ಜಿಲ್ಲಾದಾಗ. ಸೈಕ್ಲಿಂಗ್ ಒಂದೇ ಇತ್ತು ಬಿಜಾಪುರ ಜಿಲ್ಲಾದಾಗ. ಸೈಕ್ಲಿಂಗ್ ಅಂತೂ ಎಲ್ಲ ಸ್ಟೇಟ್ನಾಗ ಸೈಕ್ಲಿಂಗ್ ನಾವೇನು ಮಾಡ್ತೀವಿ, ವೇಟ್ ಲಿಫ್ಟಿಂಗ್ ಯಾಕೆ ತರಬಾರ್ದು ನಾವು ಜಿಲ್ಲಾದಾಗ. ವೇಟ್ ಲಿಫ್ಟಿಂಗ್ ತಂದು ವೇಟ್ ಲಿಫ್ಟಿಂಗ್ ನಾವು ಹುಡುಗರು ಏನು ಮಾಡೋದು, ಆಯ್ತು ಸರ್ ನಾವು ಬರ್ತೀವಿ ನೀವು ಬರ್ತೈತೆ ಎಲ್ಲರೂ ಈಗ ಸದ್ ಹೋಪ್ನಿಂದ ಬರ್ಲಾತ್ತಾರ. ಇದೇ ನಾವು ಹುಡುಗರು ಹೋಪ್ನಾಗ ಏನೈತಿ, ನಾವು ಡಿಸ್ಟ್ರಿಕ್ಟ್ ಲೆವೆಲ್ನಾಗ ನ್ಯಾಷನಲ್ ತಕ್ಕ ಹೋಗ್ಬೇಕು. ಅದಕ್ಕೆ ನಾವು ಪ್ರೋತ್ಸಾಹ ಕೊಡ್ಬೇಕಂತಂದು ನನ್ನಲ್ಲಿ ಮನೆಗೆ ಐತಿ. ಹುಡುಗರು ನಾವು ಪ್ರೋತ್ಸಾಹ ಕೊಡ್ಕೊತ ಇರ್ತೀನಿ ಅಂತಂದು ಇದನ್ನು ಕೆಲಸದಿಂದ ಹೇಳ್ತೀನಿ. ಇಷ್ಟು ದಾದಾ ಸಾಹೇಬ್ ಬಾಗಾಯ್ತು, ವೇಟ್ ಲಿಫ್ಟಿಂಗ್ ಅಧ್ಯಕ್ಷರು ಜಿಲ್ಲಾ. ಓಕೆ ಸರ್. ಬಿಜಾಪುರ ಜಿಲ್ಲಾ ವೇಟ್ ಲಿಫ್ಟಿಂಗ್ ಅಸೋಸಿಯೇಷನ್ ಪ್ರಥಮ ಬಾರಿಗೆ ಬಿಜಾಪುರ ಒಲಿಂಪಿಕ್ ಮಿನಿ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ನಮ್ಮ ಬಿಜಾಪುರ ಜಿಲ್ಲೆಯಿಂದ ಇಬ್ಬರು ಪ್ರತೀಕ್ ಮಾನವ್ ಅಂತ ವಿದ್ಯಾರ್ಥಿ ಪ್ರಥಮ ಸ್ಥಾನ ಪಡೆದು ಒಂದು ಬಿಜಾಪುರ ಒಂದು ಇತಿಹಾಸ ಮಾಡ್ಯಾರ. ಮುಂದೆ ರಾಷ್ಟ್ರ ಮಟ್ಟಕ್ಕೆ ಅವರು ಯೂನಿಟ್ ರೆಡಿ ಮಾಡತ್ತೀವಿ ಬಿಜಾಪುರದಾಗ ಯಾರೂ ಮಾಡಿಲ್ಲ ಒಂದು ಇತಿಹಾಸ. ಇದ್ರ ಹಿಂದೆ ನಮ್ಮ ದಾದಾ ಸಾಹೇಬ್ ಬಾಗಾಯತ್ರು ಅಧ್ಯಕ್ಷರು ಒಂದು ಕಷ್ಟ ಕಾಲದಾಗ ಇದನ್ನ ಒಂದು ಅಸೋಸಿಯೇಷನ್ ನಿರ್ಮಾಣ ಮಾಡಿದ್ರು. ಅವು ಕೊರೋನಾ ಟೈಮಿಗೆ ನಂಗೆ ನೆನಪದ. ಅವಾಗ ಅವರು ಅಡ್ಮಿಟ್ ಆಗಿದ್ರೆ ನಾನು ನಿಮ್ಗೆ ಹಿಂದದೀನಿ ನೀವು ಮಾಡ್ರಿ ಅಂತವ್ರು ನಮ್ಮ ಬೆನ್ನ ಹಿಂದೆ ನಿಂತರು. ಇವತ್ತು ಇದು ಒಂದು ಅಸೋಸಿಯೇಷನ್ ಬೆಳ್ಯಾಕ ಮತ್ತು ಇದನ್ನ ಒಂದು ಸ್ಟ್ಯಾಂಡ್ ಮಾಡಕ್ಕೆ ಅವ್ರು ನಮ್ಮ ಹಿಂದೆ ನಿಂತಿದ್ದಕ್ಕೆ ಇವತ್ತೆಲ್ಲರೂ ರಾಜ್ಯ ರಾಷ್ಟ್ರ ಮಟ್ಟ ಆಡಿ ಮತ್ತು ಒಂದು ಅಂತರ ವಿಶ್ವವಿದ್ಯಾಲಯ ಯೂನಿವರ್ಸಿಟಿ ಆಡಿ ಅವರು ಸೆಲೆಕ್ಷನ್ ಆಗ್ಯಾರ. ಮತ್ತು ನಾವು ಇನ್ನೂ ಈ ಕ್ರೀಡಾಪಟುಗಳಿಗೆ ಇನ್ನೂ ಪ್ರೋತ್ಸಾಹನ ಸಾಕಷ್ಟು ಅವ್ರು ಹೆಲ್ಪ್ ಮಾಡ್ಯಾರ. ಸರ್ಕಾರದಿಂದ ಇನ್ನೂ ಬೇಕು, ಅದರ ಭಾಗೈತರು ನಮಗೆಲ್ಲ ಅದನ್ನ ಮಾಡಿಕೊಡ್ತೀನಿ ಅಂತ ಭರವಸೆ ಕೊಟ್ಟಾರ. ಮತ್ತು ಕ್ರೀಡಾಪಟುಗಳು ಸಾಧನೆ ಒಂದು ಇತಿಹಾಸ ಐತಿ, ಯಾರೂ ಮಾಡಿಲ್ಲ. ಬಿಜಾಪುರದಾಗ ಸೈಕ್ಲಿಂಗ್ ಒಂದೇ ಹೇಳ್ತಿದ್ರು, ಇದು ಏನಿಲ್ಲ. ಈಗ ಪ್ರಥಮ ಬಾರಿಗೆ ಅದು ಅಂಡರ್ 14 ಪ್ರಥಮ ಸ್ಥಾನ ಮತ್ತು 16 ವರ್ಷ ಕ್ರೀಡಾಪಟು ಹೈಸ್ಕೂಲ್ ಧಾರವಾಡದಾಗ ಹುಡುಗ ದ್ವಿತೀಯ ಸ್ಥಾನ ಪಡೆದ. ಇನ್ನೂ ಒಂದು ಸ್ವಲ್ಪ ಇದ್ರೆ ಅವನು ಪ್ರಥಮ. ಒಂದು ಈ ಸರ್ತಿ ಎಲ್ಲರೂ ಒಂದು ಒಳ್ಳೆಯ ಅಚೀವ್ಮೆಂಟ್ ಮಾಡ್ಯಾರ, ನಮ್ಮ ಬಿಜಾಪುರ ಹೆಸರು ತಂದಾರ. ಮತ್ತು ನಮ್ಮ ನಗರ ಶಾಸಕರು ಅದಕ್ಕೆ ಫುಲ್ ಬೆಂಬಲ ಅದ, ಸಪೋರ್ಟ್ ಮಾಡ್ಯಾರ. ಇನ್ನಿಟ್ಟು ಈ ಹುಡುಗರು ಬೆಳಿಲ್ಲ ಅಂತೇಳಿ ಅಧ್ಯಕ್ಷರ ಆಶೀರ್ವಾದ ಯಾವಾಗೂ ಅದ. ಅದಕ್ಕೆ ನಮ್ಗೆ ಇನ್ನಿಟ್ಟು ನಮ್ಗೆ ಇಕ್ವಿಪ್ಮೆಂಟ್ಸ್ ಬೇಕಾಗ್ಯವು. ಅಧ್ಯಕ್ಷರು ನಾವು ಈಗಾಗಲೇ ಹೇಳಿವು, ಅದು ಮಾಡಿಕೊಡ್ತೀವಿ ಭರವಸೆ ಕೊಟ್ಟಾರ. ಇವ್ರಿಗೆಲ್ಲರಿಗೂ ವಿಶ್ ಮಾಡತ್ತೀವಿ. ಧನ್ಯವಾದ. ನನ್ನ ಹೆಸರು ಚಂದ್ರಕಾಂತ್ ಆರ್ನಾಳ್, ವಿಜಯಪುರ ಡಿಸ್ಟಿಕ್ ಸೆಕ್ರೆಟ್ರಿ.